ಇನ್ನು ಪ್ರಬಲ ಭೂಕಂಪನದಲ್ಲಿ ಸಾವಿನ ಸಂಖ್ಯೆ 694. ಓ ಮೈ ಗಾಡ್, 1600ಕ್ಕೂ ಹೆಚ್ಚು ಮಂದಿ ಗಾಯ, 694 ಸಾವು. ಕ್ಷಣಕ್ಕೂ ಏರ್ತಾ ಇದೆ ಸಾವಿನ ಸಂಖ್ಯೆ. ನಾನು ಇದು 1000 ದಾಟಿ ಹೋಗಿದ್ರೂ ಕೂಡ ಏನು ಆಶ್ಚರ್ಯ ಪಡಲ್ಲ. ಆಗಲೇ ಹೇಳ್ತಾ ಇದ್ದ ಹಾಗೆಯೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗಿದೆಯಲ್ಲ, ಅದನ್ನು ತೆಗೆಯೋ ಕೆಲಸ ಆಗಬೇಕು, ದಿನಗಟ್ಟಲೆ ಹಿಡಿಯುತ್ತೆ ಅದನ್ನು. ಅದ್ರ ಕೆಳಗಡೆ ಇರ್ತಕ್ಕಂಥವ್ರು ಇನ್ನೂ ಎಷ್ಟು ಜನನೋ. ಅದಕ್ಕೆ ಎವ್ರಿ ನಮ್ಮ ನ್ಯೂಸ್ ಬುಲೆಟಿನ್ನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಂಬರ್ ರೈಸ್ ಆಗ್ತಾ ಇದೆ, ಆಗ್ತಾನೇ ಇರುತ್ತೆ ಇದು. ಆಮೇಲೆ ತೀವ್ರತರವಾಗಿ ಗಾಯಗೊಂಡಿರ್ತಕ್ಕಂಥವ್ರು ಕೂಡ ಹಾಸ್ಪಿಟ್ಲಲ್ಲಿ ಸಾವನ್ನಪ್ಪುವಂತಹ ಸಾಧ್ಯತೆ ಇದೆ. ಬಿಲ್ಡಿಂಗ್ಗಳ ಕೆಳಗಡೆ, ಅವಶೇಷಗಳ ಕೆಳಗಡೆ ಎಷ್ಟು ಜನ ಇದ್ದಾರೋ ಇದೆಲ್ಲ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂದರೆ, ಒಂದು ಈ ಭೂಕಂಪ ಅಂತಕ್ಕಂಥದ್ದು ಮತ್ತಾಗಬಾರ್ದು, ನಿಲ್ಲಬೇಕು. ಎರಡನೇದು ಮಿನಿಮಮ್ 10 ಡೇಸ್ ಬೇಕು. ನನ್ನ ಪ್ರಕಾರ ಮಿನಿಮಮ್ 10 ಡೇಸ್ ಬೇಕು. ಒಂದು ಎಕ್ಸಾಕ್ಟ್ ಫಿಗರ್ ಮಯನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ. ನಿನ್ನೆ ಎಲ್ಲ ಮಯನ್ಮಾರ್ನಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಇತ್ತು, ಬ್ಯಾಂಕಾಕಲ್ಲಿ ಕಡಿಮೆ ಇತ್ತು. ಈಗ ಆ ಬಿಲ್ಡಿಂಗ್ಗಳನ್ನು ತೆರವು ಮಾಡ್ತಾ ಬ್ಯಾಂಕಾಕ್ನಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮ್ಯಾನ್ಮಾರ್ನಲ್ಲಿ ಕಡಿಮೆ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಎಲ್ಲ ಗಗನಚುಂಬಿ ಕಟ್ಟಡಗಳು ಅದೆಲ್ಲ ಬಿದ್ದಿದೆ, ಕೊಲ್ಯಾಪ್ಸ್ ಆಗಿದೆ. ಅದ್ರ ಕೆಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಮೇಲಿಂದ ಮೇಲೆ ಕಂಪನಗಳಾಗ್ತಾ ಇದೆ, ಜನ ಹೆದರ್ಕೊಂಡಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ, ಕಚೇರಿಗಳಿಗೆ ರಜೆ, ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ? ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಷ್ಟೇ ನಾವು ಮಾತನಾಡ್ತಾ ಇದ್ವಿ, ಸಾವಿನ ಸಂಖ್ಯೆ, ಗಾಯಾಳುಗಳ ಸಂಖ್ಯೆ ಕ್ಷಣಕ್ಕೂ ಏರ್ತಾ ಇದೆ ಅಂತಂದ್ಬಿಟ್ಟು. ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಸಾವಿನ ಸಂಖ್ಯೆ ಇನ್ನೂ ಕೂಡ ನಿರಂತರವಾಗಿ ಏರಿಕೆ ಆಗ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ನಾನು ಆಗ್ಲೇ ಹೇಳ್ದಂಗೆ ಸಾಕಷ್ಟು ಸಾವು ನೋವುಗಳು ಸಂಭವಿಸುವಂತ ಸಾಧ್ಯತೆಗಳಿದಾವೆ. ಕಟ್ಟಡಗಳ ಅವಶೇಷಗಳನ್ನ ತೆರವು ಮಾಡದಂತೆ ಮೃತದೇಹಗಳು ಸಿಗುವಂತ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮುಖ್ಯವಾಗಿ ಬ್ಯಾಂಕಾಕ್ ನಗರದಲ್ಲಿ ದೊಡ್ಡ ದೊಡ್ಡ ಬೃಹತ್ ಕಟ್ಟಡಗಳಿದ್ದು ಅದರ ಅವಶೇಷಗಳ ಅಡಿಯಲ್ಲಿ ಭಾರಿ ಜನರು ಸಿಲುಕಿರುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡ್ಲಾಗ್ತಾ ಇದೆ. ಅವುಗಳನ್ನ ಹೊರತೆಗೆಯುವಂತ ಕೆಲಸವನ್ನ ಕೂಡ ಈಗ ರಕ್ಷಣಾ ತಂಡಗಳು ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಸೊ ಬ್ಯಾಂಕಾಕ್ ನಲ್ಲಿ ಮಯನ್ಮಾರ್ಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕಾಕ್ ನಲ್ಲಿ ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆಗಳು ಅಧಿಕ ಆಗ್ತಾ ಹೋಗ್ತವೆ ಅನ್ನುವಂತಹ ಅಂದಾಜನ್ನ ಕೂಡ ಈಗ ರಕ್ಷಣಾ ತಂಡಗಳು ಕೂಡ ಮಾಡ್ತಾ ಇದ್ದಾವೆ. ಹೆಚ್ಚೆಚ್ಚು ರಕ್ಷಣಾ ತಂಡಗಳು ಕೂಡ ಈಗ ಕಾರ್ಯಪ್ರವೃತ್ತರಾಗುತ್ತಿರುವಂತದ್ದು. ಮತ್ತೆ ಸ್ಥಳೀಯ ಜನರನ್ನ ಕೂಡ ಈ ಒಂದು ರಕ್ಷಣಾ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಒಂದ್ ಕಡೆ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನು ನೆರೆಯ ದೇಶಕ್ಕೆ ಭಾರತದಿಂದಲೂ ಕೂಡ ಈಗ ಸಹಾಯ ಹಸ್ತ ಚಾಚ್ತಾ ಇದೆ. ಅಗತ್ಯ ಇರುವಂತ ಮೆಡಿಸಿನ್ಸ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ಕೂಡ ಈಗ ರವಾನಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಂದು ಘೋರ ದುರಂತ, ಪ್ರಾಕೃತಿಕ ವಿಪತ್ತು. ಕೆಲವರೆಲ್ಲ ಸೂರ್ಯಗ್ರಹಣಕ್ಕೆ ಇದನ್ನು ಲಿಂಕ್ ಮಾಡ್ತಾರೆ. ಸೂರ್ಯಗ್ರಹಣದ ಹಿಂದಿನ ದಿನ ಆಯಿತು ನೋಡಿ, ಪಂಚಭೂತಗಳು ಕೆರಳುತ್ತವೆ ಅಂತೆಲ್ಲ. ಬಟ್ ಅದು ನಾನು ವೈಜ್ಞಾನಿಕವಾಗಿ ಮಾತನಾಡಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೂ ಒಂದು ದೊಡ್ಡ ಘೋರ ದುರಂತ, ಯಾರ ಕೈಯಲ್ಲೂ ಇದನ್ನು ತಪ್ಸೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ.